ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಏನು 2 ದಿನದಿಂದ 3 ದಿನದಿಂದ ಈ ಸಾಮಾಜಿಕ ಜಾಲತಾಣ ಜನತಾ ಟಿವಿ, ಖಾಸಗಿ ಜನತಾ ಟಿವಿ ಅನ್ನೋ ಒಂದು ಟಿವಿಯಲ್ಲಿ ಅಂದ್ರೆ ಅದನ್ನ ಫೇಕ್ ಅಂತ ಹೇಳ್ಬೋದು. ಈ ಒರಿಜಿನಲ್ ಅನ್ನೋಕ್ಕಂಥದ್ದು ಒರಿಜಿನಲ್ ಜನತಾ ಟಿವಿ ಅವರು ಆಲ್ರೆಡಿ ಇವ್ರ ಮೇಲೆ ಕೇಸನ್ನ ಹಾಕಿದ್ದಾರೆ. ಇವರು ದುಡ್ಡು ಮಾಡೋದಿಕ್ಕೆ ಅಂತಾನೆ ನನ್ನ ಹತ್ರ ಬಂದು ನಮ್ಮ ಆಫೀಸ್ಗೆ ಬಂದು ನನ್ನ ಮೇಲೆ ವಿಡಿಯೋಗಳನ್ನ ಮಾಡಿಕೊಂಡು ವಿದ್ಯೆಯನ್ನ ಸುಳ್ಳು ಅಂತ ಹೇಳ್ಕೊಂಡು ಇವ್ರು ಹೇಳ್ತಾರೋ ವಿದ್ಯೆನ ಅನಾಚಾರ, ವಿದ್ಯೆ ಸುಳ್ಳು ಅಂತ. ಅಂದ್ರೆ ವಿದ್ಯೆ ಸುಳ್ಳು ಅಂದ್ರೆ ಯಾಕೆ ನಾನು ಅವ್ರ ಮೇಲೆ ಕೇಸ್ ಹಾಕ್ಬೇಕಾಗಿತ್ತು ನೋಡಿ. ನಾನು ಅವ್ರ ಮೇಲೆ ಕೇಸ್ ದಾಖಲೆಯನ್ನ ಮಾಡಿದ್ದೀನಿ. ನಾನ್ ಬೇಲ್ ಕೇಸನ್ನ ನಾನು ಅವ್ರ ಮೇಲೆ ಮಾಡಿದ್ದೀನಿ. ಇದು ನಾನು ಥಾಮಸ್ ಅವರು, ಗಂಗಾಧರ್ ಅವ್ರ ವಿರುದ್ಧ ನಾನು ಕೇಸನ್ನ ಕೊಟ್ಟಿರಕ್ಕಂಥದ್ದು. ಯಾಕೆ ಅಂದ್ರೆ ನನ್ನ ವಿದ್ಯೆ ಸುಳ್ಳು ಅಂದ್ರೆ ಗುರು ಪಾರಂಪರೆಯಿಂದ ಬಂದಿರಕ್ಕಂತ ವಿದ್ಯೆ ಸುಳ್ಳು ಅನ್ನಕ್ಕಂಥದ್ದು ಇವ್ರು ಯಾರು ಹೇಳೋದಿಕ್ಕೆ? ನನ್ನ ಹತ್ರ ಕಲ್ತಿರೋರು ಎಷ್ಟು ಜನ ಇಲ್ಲ, ಅವ್ರಿಗೆಲ್ಲ ಇದಾಗಿದ್ಯಾ? ಅಂದ್ರೆ ಜನಗಳಿಗೆ ನಾನು ನೀವೇ ವಿದ್ಯೆ ಕಲೀರಿ, ನಿಮ್ಮ ಪ್ರಾಬ್ಲಮ್ ನೀವೇ ಸಾಲ್ವ್ ಮಾಡಿ ಅನ್ನೋದು ತಪ್ಪಾ? ಇದೇ ತಪ್ಪಾಗ್ಬಿಟ್ಟಿದ್ಯಾ? ಎಷ್ಟೋ ಜ್ಯೋತಿಷರಿಗೆ ನಾನು ವಿದ್ಯೆಯನ್ನ ಕಲಿಸ್ಕೊಡೋದು ತಪ್ಪಾ? ಯಾಕೆ ನನ್ನ ಮೇಲೆ ಈ ತರ ಮಾಡ್ತಿದ್ದೀರಾ? ನಿಮಗೆ ಏನಾದ್ರೂ ನಿಮ್ಮ ಕುಟುಂಬಕ್ಕೆ ಏನಾದ್ರು ತೊಂದರೆ ಮಾಡಿದೀನಾ? ಇಲ್ಲ ಏನನ್ನ ಮಾಡಿದೀನಾ? ಏನಕ್ಕೆ ನೋಡಿ, ನಾನು ಕರೆಕ್ಟ್ ಆಗಿದ್ದೀನಿ. ನಾನು ಈ ಥಾಮಸ್ ಮತ್ತೆ ಗಂಗಾಧರ್ ಮೇಲೆ, ಅರ್ಥ ಆಯ್ತಾ? ಸೊ ಇವ್ರ ಮೇಲೆ ನಾನು ಕೇಸ್ ಬುಕ್ ಮಾಡಿದ್ದೀನಿ. ಮಹಾಲಕ್ಷ್ಮಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಇವರ ಮೇಲೆ ಕೇಸ್ ಅನ್ನ ಬುಕ್ ಮಾಡಿದ್ದೀನಿ. ಯಾಕೆ ಅಂದ್ರೆ ನನ್ನ ವಿದ್ಯೆಗೋಸ್ಕರ ನಾನು ಎಲ್ಲಿ ಬೇಕಾದ್ರೂ ಹೋಗುತ್ತೇನೆ, ಎಲ್ಲಿ ಬೇಕಾದ್ರೂ ನಾನು ಅದನ್ನ ಫೈಟ್ ಮಾಡ್ತೇನೆ. ಯಾಕೆ ಅಂದ್ರೆ ನನ್ನ ವಿದ್ಯೆ ಸುಳ್ಳಲ್ಲ. ನಾನು ಜನಗಳಿಗೆ ಯಾವ್ದು ವಿದ್ಯೆ ಕರೆಕ್ಟು, ಯಾವ್ದು ವಿದ್ಯೆ ಸುಳ್ಳು, ಅರ್ಧಂಬರ್ಧ ವಿದ್ಯೆಯನ್ನ ಕಲ್ತ್ಕೊಂಡು ಜನಗಳಿಗೆ ಮೋಸ ಮಾಡಬೇಡಿ ಅಂತ ನಾನು ಹೇಳ್ಕೊಡ್ತಾ ಇದ್ದೀನಿ. ಅದನ್ನ ಸುಳ್ಳು 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 ಅನ್ಕೊಂಡು ಆಯ್ತಾ ನನ್ನ ಮೇಲೆ ಅಪಪ್ರಚಾರವನ್ನ ಮಾಡಿದ್ದಾರೆ. ಆಯ್ತಾ? ಈ ಅಪಪ್ರಚಾರದಲ್ಲಿ ನನಗೆ ದುಡ್ಡನ್ನ ಡಿಪೆಂಡ್ ಮಾಡಿದ್ದಾರೆ. 6 ಲಕ್ಷ ಕೊಡಿ, 7 ಲಕ್ಷ ಕೊಡಿ ಅಂತ ದುಡ್ಡನ್ನ ಡಿಪೆಂಡ್ ಮಾಡಿದ್ದಾರೆ ಈ ಥಾಮಸ್ ಮತ್ತೆ ಈ ಗಂಗಾಧರ್ ಅನ್ನಕ್ಕಂಥವ್ರು. ಇವ್ರಿಗೆ ಇದೇ ಕೆಲಸ. ಇವರು ಕೆಲವೊಂದು ಫೇಕ್ ಚಾನಲ್ ನ ಕ್ರಿಯೇಟ್ ಮಾಡಿಕೊಂಡು ಅವ್ರನ್ನ ಸ್ಟಿಂಗ್ ಆಪರೇಷನ್ ಅಂತರ ಬಂದು ನನ್ನ ಮೇಲೆ ವಿಡಿಯೋ ಮಾಡಿಕೊಂಡು ನಾನು ಈ ತರ ಸುಳ್ಳನ್ನ ಹೇಳ್ತಾ ಇದ್ದೀನಿ, ಜ್ಯೋತಿಷ್ಯವನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿ ಸುಳ್ಳನ್ನ ಹೇಳಿ ನಾನು ಜ್ಯೋತಿಷ್ಯವನ್ನ ಸುಳ್ಳು, ಈ ಸುಳ್ಳು ಎಲ್ಲೂ ನಾನು ಸಾಬೀತ್ ಮಾಡ್ಸಕ್ ನಾನು ರೆಡಿ ಇಲ್ಲ. ಯಾಕೆ ಅಂದ್ರೆ ನನ್ನ ವಿದ್ಯೆ ಎಷ್ಟು ಕರೆಕ್ಟ್ ಆಗಿದೆ ಅಂತ ನಾನು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀನಿ. ಈ ಥಾಮಸ್ ಅನ್ನೋರ್ಗೆ, ಗಂಗಾಧರ್ ಅವ್ರಿಗೆ ಒಳ್ಳೆ ಶಿಕ್ಷೆ ಆಗ್ಬೇಕು ಅನ್ನೋವರೆಗೂ ನಾನು ಓಡಾಡ್ತೀನಿ. ನನ್ನ ವಿದ್ಯೆ ಎಲ್ಲೂ ಸುಳ್ಳಾಗಕ್ಕೆ ನಾನು ಬಿಡೋದಿಲ್ಲ. ಯಾಕೆ ಅಂದ್ರೆ ಇದು ಅನಾನ ಕಾಲದಿಂದ ಬಂದಿರಕ್ಕಂಥದ್ದು. ಈಗ ಎಷ್ಟೋ ಜನ ದುಡ್ಡಿಸ್ಕೊಂಡು ಈಗಿಸ್ಕೊಂಡು ನಾನು ಪರಿಹಾರ ಮಾಡ್ಕೊಡ್ತಾ ಇದ್ದೀನಿ. ಆಗಿಲ್ಲ ಅಂದ್ರೆ ಮತ್ತೆ ಮತ್ತೆ ಕರ್ಸ್ಕೊಂಡು ಪರಿಹಾರ ಮಾಡ್ಕೊಡ್ತಾ ಇದ್ದೀನಿ. ಈ ತರ ಇದ್ದವನ್ಗೆ, ವಿದ್ಯೆ ಕಲಿಸಿರೋನ್ಗೆ ಗುರು ಬಹುಮಾನ ಕೊಟ್ಟಕ್ಕಂಥದ್ದು ಜನಗಳು. ಈ ಥಾಮಸ್ ಅನ್ನೋರ್ಗೆ ಮತ್ತೆ ಈ ಗಂಗಾಧರ್ ಅನ್ನೋರ್ಗೆ ಒಳ್ಳೆ ಶಿಕ್ಷೆ ಆಗಬೇಕು, ನಾವು ಬಿಡೋದಿಲ್ಲ. ಎಷ್ಟು ಅಂತ ಈಗ ಒಂದು ಎಕ್ಸಾಂಪಲ್, ಒಬ್ಬರ ಮೇಲೆ ಅಲಿಗೇಷನ್ ಬಂದ್ಮೇಲೆ ಒಂದು ವಿಡಿಯೋ ಹಾಕ್ತಾರೆ, ಓಕೆ ಒಪ್ಕೊಳ್ಳೋಣ. ಏನಕ್ಕೆ ಪದೇ 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 20 ವಿಡಿಯೋನ ಬಿಟ್ಟಿರೋದು? ಏನಕ್ಕೆ? ಭಯ, ದುಡ್ಡು ನಾವು ಡಿಮ್ಯಾಂಡ್ ಮಾಡಿಲ್ಲ ಅಂತ ಒಂದು ಹೇಳ್ಕೊಳ್ಳೋದಕ್ಕೆ ಅವ್ರಿಗೆ ಒಂದು ನಾಚಿಕೆ ಆಗ್ಬೇಕಲ್ವಾ? ನಾವು ಕರೆಕ್ಟ್ ಆಗಿದೆ ಅಂತ ಹೇಳ್ಕೊಳ್ಬೇಕಲ್ವಾ? ಅದಕ್ಕೆ ಬೇಕು ಅಂತಾನೆ ಕೆಟ್ಟ ಕಾಮೆಂಟ್ಗಳನ್ನ ಹಾಕ್ಸೋಕಂತದ್ದು. ಆಯ್ತಾ? ನಾನು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀನಿ. ನಾನು FIR ಅನ್ನ ಬುಕ್ ಮಾಡಿಸಿದ್ದೀನಿ. ಮಹಾಲಕ್ಷ್ಮಿ ಸ್ಟೇಷನ್ ನಲ್ಲಿ, ಮಹಾಲಕ್ಷ್ಮಿ ಲೇಔಟ್ ಅಲ್ಲಿರುವ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀನಿ. ಖಂಡಿತ ನಾನು ಅವ್ರ ಮೇಲೆ ಕ್ರಮವನ್ನ ತಗೊಂತೀನಿ, ಕೋರ್ಟ್ಗೆ ಹಾಕ್ತೀನಿ, ಬಿಡೋದಿಲ್ಲ. ನಾನು ನನ್ನ ವಿದ್ಯೆ ಎಲ್ಲಿ ಸುಳ್ಳು ಹೇಳಿದೀನಿ, ಯಾವ ತರ ಹೇಳಿಸ್ಬೇಕು. ಯಾವತ್ತು 9 ತಿಂಗಳಿಂದ ನಡೆದಿರೋದು ಅಂಜನಾ ಕ್ಲಾಸ್ ತಗೊಂಡು ಇಬ್ಬರನ್ನ ಫೇಕ್ ಅನ್ನ ರೆಡಿ ಮಾಡಿ ಅವ್ರಿಗೆ ಈ ತರ ಹೇಳ್ಕೊಳ್ಳು ಅಂದ್ರೆ ಟುಡೇ ಕನ್ನಡ ಚಾನಲ್ ಅಲ್ಲಿ ಬಿಟ್ಟು ಅದು ಇವ್ರದೇ. ಎಲ್ಲಾ ತರದಲ್ಲೂ ನನಗೆ ಅಲಿಗೇಷನ್ ಅನ್ನ ಮಾಡ್ತಾ ಇದ್ದಾರೆ. ನಾನು ಕೇಸ್ ಅನ್ನ ಬುಕ್ ಮಾಡಿದ್ದೀನಿ. ಖಂಡಿತ ನಾನು ಕ್ರಮವನ್ನು ಕೈಗೊಳ್ತೀನಿ. ನನ್ನ ವಿಡಿಯೋ ಡಿಲೀಟ್ ಮಾಡ್ತಾರೋ ಮಾಡೋ ನಂಗೆ ಗೊತ್ತಿಲ್ಲ. ನಾನು ಇವ್ರ ಶಿಕ್ಷೆ ಆಗೋವರೆಗೂ ನಾನು ಬಿಡೋದಿಲ್ಲ. ಇದಂತೂ ಖಂಡಿತವಾಗಿ ಹೇಳ್ತಾ ಇದೀನಿ. ಇದು ಎಲ್ಲಾ ಚಾನಲ್ ದಯವಿಟ್ಟು ಶೇರ್ ಮಾಡಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ತುಂಬಾ ಒಳ್ಳೆಕಂತದ್ದು. ಈ ತರ ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡಿ ದಂಧೆಯನ್ನ ಮಾಡ್ತಾ ಇದ್ದಾರೆ. ಇಂಥವ್ರಿಗೆ ಒಳ್ಳೆ ಶಿಕ್ಷೆಯನ್ನ ಹಾಕ್ಬೇಕು. ಅದು ದಯವಿಟ್ಟು ನಮ್ಮ ಸರ್ಕಾರ ಗುರುತಿಸಿ ಇವ್ರಿಗೆಲ್ಲ ಶಿಕ್ಷೆ ಆಗ್ಬೇಕಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಅವ್ರನ್ನ ಕೇಸ್ ಹಾಕಿದ್ದೀನಿ. ಅವ್ರಿಗೆ ಶಿಕ್ಷೆ ಆಗೋರ್ಗು ನಾನು ಬಿಡೋದಿಲ್ಲ. ನನ್ನ ಹತ್ರ ಪ್ರತಿಯೊಂದು ಅವ್ರು ಮಾತಾಡೋ ರೆಕಾರ್ಡು, ಪೆನ್ ಡ್ರೈವ್ ಎಲ್ಲ ರೆಕಾರ್ಡು, ಅವ್ರು ಮಾತಾಡೋ ವಿಡಿಯೋ ರೆಕಾರ್ಡು ಎಲ್ಲ ನನ್ನ ಹತ್ರ ಇದೆ. 6 ಕೋಟಿ, 7 ಕೋಟಿ, 8 ಕೋಟಿ ಅಂತ ಕೇಳೋದು ನನ್ನ ಹತ್ರ ರೆಕಾರ್ಡ್ ಇದೆ. ಆಯ್ತಾ? ಗಂಗಾಧರ್ ಅವ್ರಿಗೆ ಸರ್ ನನ್ನ ಹತ್ರ ಅಡ್ಜಸ್ಟ್ ಆಗಿಲ್ಲ, 30,000 ಕೊಟ್ಟಿದ್ದೀನಿ ಸರ್ ಅಂದ್ರೆ ಬೇಗ ತಗೊಂಡ್ ಬಾ ನನ್ನ ಆಫೀಸ್ಗೆ ಅಂತ ನನ್ನ ಹತ್ರ ಹೇಳಿರೋ ರೆಕಾರ್ಡ್ ಇದೆ. ಎಲ್ಲಾ ತರ ರೆಕಾರ್ಡ್ ಇದೆ. ಬಿಡೋದಿಲ್ಲ ಖಂಡಿತ. ಯಾಕಂದ್ರೆ ನಾನು ದುಡ್ಡು ಕೊಟ್ಟರೆ ನಾನು ಮೋಸಗಾರ ಆಗ್ತೀನಿ. ನಾನು ದುಡ್ಡು ಕೊಟ್ಟಿಲ್ಲ, ನಾನು ಯಾಕೆ ಮೋಸಗಾರ ಆಗ್ಬೇಕು? ನನ್ನ ಹತ್ರ ವಿದ್ಯೆಯನ್ನ ಇದೆ, ವಿದ್ಯೆಯನ್ನು ತೋರಿಸ್ತಾ ಇದೀನಿ, ವಿದ್ಯೆ 4 ಜನ ಹಚ್ತಾ ಇದೀನಿ. ಅದು ತಪ್ಪ?
ನಾನು ವಶೀಕರಣ ಮಾಡಿ ಅಂತ ಯಾರು ಹೇಳ್ಕೊಟ್ಟಿಲ್ವಲ್ಲ, ಜನಗಳಿಗೆ ಮೋಸ ಮಾಡಿ ಅಂತ ಯಾರು ಹೇಳ್ಕೊಟ್ಟಿಲ್ಲ. ಕರೆಕ್ಟ್ ಆಗಿ ವಿದ್ಯೆ ಈ ತರ ಇದೆ, ಹಿಂಗಿದೆ, ಹಿಂಗ್ ಕಲ್ತ್ಕೊಳ್ಳಿ ಅಂತಾನೆ ಹೇಳ್ಕೊಡ್ತಾ ಇದ್ದೀನಿ. ಯಾವ್ದು ನಿಜ ಯಾವ್ದು ಸುಳ್ಳು ಅಂತ ಹೇಳ್ಕೊಡ್ತೀನಿ. ಅದರಲ್ಲಿ ಈ ತರ 4 ಜನ ಸೇರ್ಕೊಂಡು ನನ್ನ ಮೇಲೆ ಅಲಿಗೇಷನ್ ಮಾಡಿ ನನಗೆ ಈ ತರ ಮಾನಸಿಕ ಹಿಂಸೆಯನ್ನ ಕೊಟ್ಟು ವಿಡಿಯೋಗಳನ್ನ ಹಾಕಿ ಅದರಲ್ಲಿ ಬ್ಯಾಡ್ ಕಾಮೆಂಟ್ಸ್ ಇವರೇ ಕ್ರಿಯೇಟ್ ಮಾಡ್ಕೊಂಡು ಹಾಕ್ತಾ ಈ ತರ ಮಾಡ್ತಿದ್ದಾರೆ. ದಯವಿಟ್ಟು ಇವ್ರಿಗೆ ಶಿಕ್ಷೆ ಆಗ್ಬೇಕು, ಕಾನೂನು ರೀತಿಯಲ್ಲಿ ಇವ್ರಿಗೆ ಶಿಕ್ಷೆ ಆಗ್ಬೇಕು. ಇದನ್ನ ಎಲ್ಲಾ ವಿಡಿಯೋ ಶೇರ್ ಮಾಡಿ ದಯವಿಟ್ಟು. ಈ ಗಂಗಾಧರ್ ಮತ್ತೆ ರಾಮಸ್ವಾಮಿ ಅವರಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ. ಎಲ್ಲರಿಗೂ ಧನ್ಯವಾದಗಳು.